ಲೇ ತ್ರಿಶೂಲ್, ಒಂದು ನಿಮಿಷ ನಿಂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಎಸ್ ಮದರ್ ಇಂಡಿಯಾ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮ್ ಚಿಕ್ಕ ಯಜಮಾನ್ರು ಮಾತ್ರ ಮದ್ವೆ ಆಗ್ಬೇಕಾ? ನೀನ್ ಆಗ್ಬಾರ್ದಾ? ಅವ್ರು ಮಾತ್ರ ಹೆಣ್ಣು ನೋಡ್ಬೇಕಾ? ನೀನ್ ನೋಡ್ಬಾರ್ದಾ? ಏನಮ್ಮ ನೀನು ಸಣ್ಣದಾಗಿ ದೊಡ್ಡ ಬಾಣನೆ ಬಿಟ್ಟೆ? ಬಾಣನೂ ಇಲ್ಲ ಏನೂ ಇಲ್ಲ. ಬಾ ನನ್ನ ಜೊತೆಲಿ. ಇಲ್ಲ ಬಾರೋ, ಸುಮ್ಮನೆ ಕೂತ್ಕೋ. ಬ್ರೋಕರ್ ಶಿವಯ್ಯನವರು ಜಾತಕ ಇರೋ ಒಂದಿಷ್ಟು ಹುಡುಗಿರ್ ಫೋಟೋಗಳನ್ನ ನನ್ಗೆ ಕೊಟ್ಟಿದ್ದಾರೆ. ನಮ್ ಗಂಟೆಗೆ ತಕ್ಕನಾಗಿರೋ ಹುಡುಗಿನ ನಿನಗೆ ನೋಡ್ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಒಟ್ನಲ್ಲಿ ನೀನ್ ಮದ್ವೆ ಆಗ್ಬೇಕಷ್ಟೆ. ತಗೊಳ್ಳೋ, ಫೋಟೋ ನೋಡು, ತಗೊಳ್ಳೋ. ಯಾವ್ದಾದ್ರು ಹುಡುಗಿ ಇಷ್ಟ ಆದ್ಲೇನೋ? ಅಮ್ಮ, ಫೋಟೋಗಳನ್ನೆಲ್ಲ ಸೈಡ್ಗಿಟ್ಟು ನಿಜ ಹೇಳಮ್ಮ, ನಿನಗೆ ಸೊಸೆಯಾಗಿ ಬರೋಳು ಹೆಂಗಿರ್ಬೇಕು ಅಂತ ಆಸೆ? ನೋಡೋ, ನನಗೆ ಶ್ರೀಮಂತರ ಮನೆ ಹುಡುಗಿ ಏನೂ ಬೇಕಾಗಿಲ್ಲ. ಹುಡುಗಿ ನೋಡೋಕೆ ಚೆನ್ನಾಗಿರ್ಬೇಕು. ಅವಳ ಗುಣ, ಅವಳ ನಡತೆ, ಅವಳ ಮನಸ್ಸು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಒಟ್ಟಿನಲ್ಲಿ ಅವಳು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೆ. ಮಾತು ಚೆನ್ನಾಗಿರ್ಬೇಕು, ಆದರೆ ಮನೆ ಕೆಡ್ಸೋ ಥರ ಇರಬಾರ್ದಷ್ಟೇ. ಸಾಕು ಆಮೇಲೆ ಸಾಕು 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 ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡಮ್ಮ. ಇಂಥದ್ದೇ ಸೊಸೆ ಮನೆಗೆ ಆದಷ್ಟು ಬೇಗ ಬರ್ತಾನೆ. ಕರ್ಕೊಂಬರೋ ಜವಾಬ್ದಾರಿ ನಂದು. ಸಿಗ್ತಾಳೆ, ಖಂಡಿತ ಸಿಕ್ಕೇ ಸಿಗ್ತಾಳೆ. ಆಗಲೇ ಸಿಕ್ಕಿರಬಹುದು. ಶ್ರೀಮತಿ ಮಧುಮತಿ ಅವರೇ, ನಿಮ್ಮ ಮನೆಗೆ ಸೊಸೆ ಆದಷ್ಟು ಬೇಗ ಕಮಿಂಗ್ ಸೂನ್. ಲೇ ತ್ರಿಶೂಲ್, ತಲೆ ಕೆಟ್ಟಿದೇನೋ ನಿನ್ಗೆ? ಇದೆಲ್ಲ ಆಗತ್ತೆ. ಯಾಕೆ ಈ ತರ ಆಡ್ತಿದ್ದ ನೀನು? ಗುರುಗಳೇ, ಬಾ ದಿಗ್ವಿಜಯ, ಬಹಳ ದಿನಗಳ ನಂತರ ನನ್ನ ನಿನ್ನ ಭೇಟಿ. ಹೇಗಿದ್ದೀರಾ ಗುರುಗಳೇ? ನನಗೆ ಯಾವ ಯೋಚನೆ ದಿಗ್ವಿಜಯ? ನಿನ್ನ ಮುಖದಲ್ಲೊಂದು ಸಣ್ಣ ಕಳವಳದ ಗೆರೆ ಕಾಣುತ್ತಿದೆಯಲ್ಲ, ಏನಾಯ್ತು? ಅದು ನನ್ನ ಮಗನಿಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ಹುಡುಗಿ ನೋಡಕ್ಕೂ ಕಳಿಸಿದ್ದೆ. ಮದುವೆನಾ? ಸಂಬಂಧ ನೋಡ್ತಾ ಇದ್ದೀರಾ? ಯಾಕೆ ಗುರುಗಳೇ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಇಂತಹ ಶುಭ ಸಮಾಚಾರವನ್ನು ನನಗೆ ತಿಳಿಸಲೇ ಇಲ್ಲವಲ್ಲ? ನಿಮಗೆ ತಿಳಿಸದೆ ಮದುವೆ ಮಾಡೋದು ಉಂಟೆ ಗುರುಗಳೇ? ಅದು ಸಂಬಂಧ ಗಟ್ಟಿ ಆದ್ಮೇಲೆ ಹೇಳೋಣ ಅನ್ಕೊಂಡಿದ್ದೆ. ಬರೀ ಹುಡುಗಿ ನೋಡೋ ಕೆಲಸ ನಡೀತಾ ಇತ್ತು ಅಷ್ಟೇ. ಆದರೆ ಅದಕ್ಕೆ ಮುಂಚೆನೇ ತಮ್ಮನ್ನು ಬಂದು ಭೇಟಿಯಾಗೋ ಪರಿಸ್ಥಿತಿ ಬಂದಿದೆ. ಏನದು? ಏನಾಯ್ತು? ನನ್ನ ಮಗ ಆ ಹುಡುಗಿನ ನೋಡಕ್ಕೆ ಹೋದಾಗ ಆ ಹುಡುಗಿ ಅವನ ಕಣ್ಣಿಗೆ ಭೂತದ ಥರ ಕಾಣಿಸಿದಾಳೆ. ಅವನು ಅಲ್ಲಿಂದ ಓಡ್ ಹೋಗಿದ್ದಾನೆ. ಅವನು ಈಗಿನ ಕಾಲದ ಹುಡುಗ ಈ ಭೂತ ಪ್ರೇತ ಇವನ್ನೆಲ್ಲ ನಂಬೋದಿಲ್ಲ. ಬಟ್ ಅವನೇ ಬಂದು ಈ ವಿಷಯ ನನಗೆ ಹೇಳಿದಾಗ ನಾನು ನಂಬಲೇಬೇಕಾಯ್ತು. ಅದಕ್ಕೆ ನಿಮ್ಮನ್ನ ಹುಡುಕೊಂಬರ್ಬೇಕಾಯ್ತು. ಪ್ರೇತದ ಹಾಗೆ ಕಾಣಲ್ಲ. ಇದು ಇಚ್ಛಾಧಾರಿ ನಾಗದ ಕೃತ್ಯನೋ ಅಥವಾ ಇನ್ಯಾವುದಾದರೂ ವೈಚಿತ್ರ್ಯನೋ ತಿಳಿಯುತ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇದು ನಿನ್ನನ್ನೇ ಹಿಂಬಾಲಿಸಿಕೊಂಡು ಬರ್ತಿರೋ ನಾಗಗಳಿಂದಾನೇ ಉಂಟಾಗ್ತಿರೋ ತೊಂದರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಪರಿಹಾರ ಹೇಳ್ತೀನಿ. ಇದಕ್ಕೆಲ್ಲ ಪರಿಹಾರ ಖಂಡಿತ ಇದೆ. ನೀ ಚಿಂತಿಸೋದೇನು ಬೇಡ. ಅದೇನು ಪರಿಹಾರ ಗುರುಗಳೇ? ನೀವು ಪರಿಹಾರ ಇದೆ ಅಂತ ಹೇಳ್ತಾನೆ ಇದ್ದೀರಿ. ಸಣ್ಣ ಪುಟ್ಟ ತೊಂದರೆಗಳು ಮೇಲಿನ ಮೇಲೆ ಆಗ್ತಾನೆ ಇದೆ. ಶಾಶ್ವತವಾಗಿ ಒಂದು ಪರಿಹಾರ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತಪ್ಪೇನಿಲ್ಲ. ನಿನಗೆ ಪರಿಹಾರ ತಾನೇ ಬೇಕು, ನಾ ಕೊಡ್ತೀನಿ. ತ್ರಿಶೂಲ್, ಹೇಗಾದರೂ ಮಾಡಿ ಈ ಪ್ರಾಜೆಕ್ಟ್ನ ತುಂಬ ಸಕ್ಸಸ್ಫುಲ್ ಆಗಿ ಮಾಡಬೇಕು. ಡ್ಯಾಡು ತುಂಬಾನೇ ಭರವಸೆ ಇಟ್ಟು ಈ ಪ್ರಾಜೆಕ್ಟ್ನ ಕೈ ಕೊಟ್ಟಿದ್ದಾರೆ. ಚಿಕ್ಕೇಶ್ ಮಾಡ್ರೆ,
ಎಲ್ಲ ಚೆನ್ನಾಗಾಗತ್ತೆ, ನೀವು ಏನು ಯೋಚನೆ ಮಾಡಬೇಡಿ, ನೋಡ್ತಾ ಇರಿ. ನೀನಿದ್ಯಲ್ಲ ಜೊತೆಗೆ, ಏನು ಪ್ರಾಬ್ಲಮ್ ಆಗೋದಕ್ಕೆ ಬಿಡಲ್ಲ ನೀನು. ಇದೆಲ್ಲದ್ರ ಮಧ್ಯ ನೀವು ಮದುವೆ ಗಂಡಾಗೋ ಥರ ಇದೆಯಲ್ಲ. ಅಯ್ಯಪ್ಪ, ಆ ಒಂದು ವಿಷಯ ನಾನು ಎದುರುಗಡೆ ತೆಗಿಬೇಡ, ಅದನ್ನ ನೆನೆಸ್ಕೊಂಡ್ರೆ ಟೆನ್ಷನ್ ಆಗುತ್ತೆ ನನಗೆ. ಯಾಕೆ ಚಿಕ್ಕೇಜ್ ಮಾಡ್ರೆ? ಏಯ್ ತ್ರಿಶೂಲ್, ಶಿವಾನಿ. ಹಲೋ ಶಿವಾನಿ, ಯಾಕೆ ಏನಾಯ್ತು? ಅದು ಗಾಡಿ ಸ್ಟಾರ್ಟ್ ಆಗ್ತಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅದು ಮಳೆಗಾಲ ಅಲ್ವಾ ಪಾಪ, ಅದಕ್ಕೂ ಚಳಿಗಿಳಿಯಾಗಿ ಬ್ಯಾಟ್ರಿ ಗಿಟ್ರಿ ಕೆಟ್ಟೋಗಿರ್ಬೇಕು. ಏನು ಯೋಚನೆ ಮಾಡಬೇಡಿ ಶಿವಾನಿ. ಲೇ ತ್ರಿಶೂಲ್, ಗಾಡಿ ಏನಾಗಿದೆ ನೋಡ, ಒಂದ್ಸಲಿ ಚೆಕ್ ಮಾಡು. ಇಲ್ಲ, ಸ್ಟಾರ್ಟ್ ಆಗಲ್ಲ. ಮೇಡಮ್ ನೀವೇನು ತಲೆ ಕೆಡ್ಸ್ಕೋಬೇಡಿ, ಈ ತ್ರಿಶೂಲ್ ಗಾಡಿ ಮುಟ್ಟಿದ್ದಂಗೆ ಹಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ ಬನ್ನಿ ಈ ಕಡೆ ಬನ್ನಿ ಮೇಡಮ್, ನಾನು ನೋಡ್ತೀನಿ, ಬನ್ನಿ. ಅದು ಸ್ವಲ್ಪ ರಿಚ್ ಆಗಿದೆ ಅನ್ಸುತ್ತೆ, ಕಿಕ್ ಮಾಡ್ತೀನಿ, ಕಿಕ್ಕು. ಚಿಕ್ಕೇಜ್ ಮಾಡ್ರಿ ಒಂದ್ಸತಿ ಹಂಗೆ ಬಗ್ಗಿಸತ್ಲಾ? ಹಲೋ, ಇದಕ್ಕೆ ಅಂತ ಮೆಕ್ಯಾನಿಕ್ ಇರ್ತಾರೆ ಕಣ, ಹೋಗಿ ಕೊಟ್ಬಿಟ್ಟು ಬಾರ. ಅಯ್ಯೋ ಪರವಾಗಿಲ್ಲ, ಹೋಗು, ಹುಷಾರು. ನಿಮ್ಗೇನೋ ಕೆಲಸ ಐತೇನೋ, ಎಲ್ಗೋ ಹೋಗ್ತಾ ಇದ್ರಿ ಅನ್ಸುತ್ತೆ, ಸುಮ್ಮನೆ ನಿಮಗೆ ತೊಂದರೆ ಕೊಟ್ಟ ಹಾಗಾಯ್ತು. ಶಿವಾನಿ ಅವರೇ, ಈ ಫಾರ್ಮ್ಯಾಲಿಟೀಸ್ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಇಡ್ತೀರಾ? ಗೊತ್ತಿರೋರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನು ತೊಂದರೆ? ಈಗ ನೋಡಿ, ತ್ರಿಶೂಲ್ ಹೀಗೆ ಹೋಗಿ ಹಾಗೆ ಬರ್ತಾನೆ. ಈ ಥರ ಕೆಲಸಗಳಲ್ಲೆಲ್ಲ ಎಕ್ಸ್ಪರ್ಟ್ ಅವನು. ನೀವಿಬ್ರು ಯಾವಾಗಲೂ ಜೊತೆಲೇ ಇರ್ತೀರಲ್ಲ? ಹುಟ್ಟಿದ್ದು ಜೊತೆಲೆ, ಬೆಳೆದಿದ್ದು ಒಟ್ಟಿಗೆ ಬೆಳೆದ್ವಿ. ಅದು ಸರಿ, ನೀವು ಹುಟ್ಟಿದ್ದೆಲ್ಲಿ? ಇದೇ ಊರಾ? ಇಲ್ಲೇ ಕನಕದುರ್ಗದಲ್ಲೇ ಹುಟ್ಟೆ, ಇಲ್ಲೇ ಬೆಳೆದೆ. ಅಪ್ಪ ನಮಗೆ ಹೊರಗೆ ಹೋಗಿ ಬಿಟ್ಟಿಲ್ಲ, ಅವ್ರ ಕಣ್ಣೆದುರಿಗೆ ಬೆಳಿಬೇಕು ಅಂತ. ನಿಮ್ಮ ಡ್ಯಾಡ್ ಅಷ್ಟೊಂದು ಪ್ರೊಟೆಕ್ಟಿವ್? ಅಪ್ಪ ಒಂಥರ ಹಾಗೇನೆ, ಚಿಕ್ಕ ವಯಸ್ಸಿಂದ ನನ್ನ ಹಾಗೆ ಬೆಳೆಸ್ಬಿಟ್ಟಿದ್ದಾರೆ. ಇದೇ ಊರಲ್ಲಿ ನಾನು ಓಡಾಡ್ತಾ ತಂಟೆ ಮಾಡ್ಕೊಂಡು ಬೆಳೆದೆ. ನಿಮ್ಮ ಲೈಫ್ ಹೇಗಿತ್ತು? ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಚೆನ್ನಾಗಿತ್ತು. ನಾನು ಚಿಕ್ಕವಳಿದ್ದಾಗ ಡ್ಯಾಡ್ ಫಾರಿನ್ಗೆ ಹೋಗಿದ್ರಿಂದ ನಾನು ಬೆಳೆದಿದ್ದು, ಓದಿದ್ದು ಹೀಗೆಲ್ಲ ಅಲ್ಲೇ. ನನಗೆ ಇಂಡಿಯಾ ಹೀಗಿರುತ್ತೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಬಟ್ ನಿಮ್ಮನ್ನು ನೋಡಿದ್ರೆ ಹಾಗೆ ಅನ್ಸೋದಿಲ್ಲ. ನೀವು ಅಮೆರಿಕಾದಿಂದ ಬಂದಿದ್ದೀರಾ. ಇದೇನದು ಹೀಗಿದೆಯಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು, ನೀವು ಬೇರೆ ಎಲ್ಲಿಂದನೋ ಬಂದಿರೋದು ಅಂತ. ಹಾಗಿದ್ರೆ ತ್ರಿಶೂಲ್ ಕೂಡ ಬೇರೆ ಎಲ್ಲಿಂದನೋ ಬಂದಿರಬೇಕು. ಯಾಕೆ? ಯಾಕಂದ್ರೆ ತ್ರಿಶೂಲ್ಗೂ ಸೇಮ್ ಇದೇ ಥರ ಮಚ್ಚೆ ಇದೆ, ಗೊತ್ತಾ? ಹೌದು, ತ್ರಿಶೂಲ್ಗೂ ಇದೆ, ಇವನಿಗೂ ಇದೆ, ಒಂದೇ ಥರದ ಮಚ್ಚೆ. ಹಾಗಾದ್ರೆ ಈಗ ಆದಿಶೇಷ ಯಾರು? ನೋಡು ನೋಡು, ಇದು ತುಂಬಾ ಅಪರೂಪವಾದ ಚೂರ್ಣ, ವಿವಿಧ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಉತ್ಕೃಷ್ಟವಾದ ಚೂರ್ಣ. ಈ ಚೂರ್ಣವನ್ನು ಹಾಲಿನಲ್ಲಿ ಬೆರೆಸಿ ನಿನ್ನ ಮಗನಿಗೆ ಕುಡಿಯೋದಕ್ಕೆ 3 ದಿನಗಳ ಕಾಲ ಕೊಡು. ಅವನಿಗಿರುವ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಯಾವ ಮಟ್ಟಕ್ಕೆ ಅಂದರೆ ಇವನು ನನ್ನ ಮಗನೇನಾ ಅನ್ನುವಷ್ಟು ಬದಲಾವಣೆ ಕಾಣುತ್ತೆ. ಹೌದಾ ಗುರುಗಳೇ? ಹೌದು ದಿಗ್ವಿಜಯ, ಈ ಚೂರ್ಣ ತುಂಬಾ ಬಲಶಾಲಿ. ಆದರೆ ಒಂದು, ಈ ಚೂರ್ಣವನ್ನು ಆತ 3 ದಿನಗಳ ಕಾಲ ಕುಡಿಯಲೇಬೇಕು. ಮಧ್ಯೆ 1 ದಿನವೂ ಬಿಡುವ ಹಾಗಿಲ್ಲ. ಇದನ್ನ ಕುಡಿಯೋ ತರ ನಾನು ನೋಡ್ಕೋತೀನಿ ಗುರುಗಳೇ. ಇನ್ನೊಂದು ಮುಖ್ಯ ವಿಚಾರ ಇದೆ ದಿಗ್ವಿಜಯ. ಹೇಳಿ ಗುರುಗಳೇ.
ನಾನು ಒಂದು ಸಂಖ್ಯೆಯನ್ನು ಹೇಳುತ್ತೇನೆ. ಆ ದಿನಾಂಕದೊಳಗೆ ನಿನ್ನ ಮಗನಿಗೆ ಒಂದು ಹುಡುಗಿಯನ್ನು ಹುಡುಕಿ ಅವನಿಗೆ ಮದುವೆ ಮಾಡಬೇಕು. ನಾನು ಹೇಳಿದ ಪ್ರಕಾರವಾಗಿ ನೀನು ಮದುವೆ ಮಾಡದೆ ಹೋದರೆ ನಿನ್ನ ಮಗನಿಗೆ ಬಹು ವರ್ಷಗಳ ಕಾಲ ಮದುವೆಯ ಯೋಗವೇ ಇಲ್ಲ. ಇದೇನು ಹೀಗೆ ಹೇಳ್ಬಿಟ್ರಿ ಗುರುಗಳೇ? ಇನ್ನು 18 ದಿನಗಳ ಒಳಗಾಗಿ ಅವನಿಗೆ ಒಂದು ಹುಡುಗಿಯನ್ನು ಗೊತ್ತು ಮಾಡಿ ಮದುವೆ ಮಾಡಬೇಕು. ಕನಿಷ್ಠ ಪಕ್ಷ ನಿಶ್ಚಿತಾರ್ಥವನ್ನಾದರೂ ಮಾಡಲೇಬೇಕು. 18 ಗುರುಗಳೇ, ಅಷ್ಟು ಗಲ್ಲಿಬಿಲ್ಲಿ ಹೇಗೆ? ನೀನು ನಿನ್ನ ಸಮಸ್ಯೆಯನ್ನು ಹೇಳಿಕೊಂಡಾಗ, ನಾನು ದೇವಿ ಹತ್ರ ಪ್ರಾರ್ಥನೆ ಮಾಡಿದಾಗ ಇದೊಂದೇ ದಾರಿ ನನಗೆ ಗೊತ್ತಾದದ್ದು. ಇದೆಲ್ಲ ದೇವಿಯ ಲೀಲೆ, ನಂದೇನೂ ಇಲ್ಲ. ಎಚ್ಚರವಿರಲಿ, ಈಗ ಇದೇ ನಿನ್ನ ಜೀವನದ ಮೊದಲ ಆದ್ಯತೆ. ನಿನ್ನ ಮಗ ಮದುವೆ ಆಗೋ ಹುಡುಗಿ ಯಾರು ಅಂತ ಮೊದಲ ನಿರ್ಧಾರ ಮಾಡೋದು ವಿಜಯ. ಆಮೇಲೆ ಒಂದು ಬಾರಿ ನಿರ್ಧಾರವಾದ ಮೇಲೆ ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಗ್ಲಿ ಗುರುಗಳೇ, ನೀವು ಹೇಳ್ದಾಗೆ ನಡ್ಕೋತೀನಿ. ವಿಜಯೀ ಭವ. ಬರ್ತೀನಿ. ಹೋಗು ದಿಗ್ವಿಜಯ, ಹೋಗು. ನಾನು ತೋಡಿದ ಕಡ್ಡಾಗೆ ನೀನೇ ಬೀಳ್ತಿದೀಯ, ಹೋಗು. ಆ್ಯಕ್ಚುಲಿ ನನಗೊಂದು ಕ್ಯೂರಿಯಾಸಿಟಿ ಇದೆ, ಕೇಳ್ಬೋದಾ? ಕೇಳಿ ಶಿವಾನಿ ಅವರೇ, ಅದರಲ್ಲೇನಿದೆ? ನಿಮಗೆ ಈ ಸ್ಕೆಚ್ ಮಾಡೋದು, ಪೇಂಟಿಂಗ್ ಮಾಡೋದು, ಈ ಹಾಬಿ ಹೇಗೆ ಶುರು ಆಯಿತು? ಯಾರಿಗೆ ಗೊತ್ತು, ಕಲೆ ಅನ್ನೋದು ತಾನಾಗಿ ತಾನೇ ಹುಡ್ಕೊಂಡ್ಬರುತ್ತೆ ಅಂತಾರಲ್ಲ, ಹಾಗೆ ಒಂದಿನ ಪೇಂಟಿಂಗ್ ಬ್ರಷ್ ಕೈಯಲ್ಲಿ ಎತ್ಕೊಂಡೆ. ಅದಾದಮೇಲೆ ತಾನಾಗಿ ತಾನೇ ಮುಂದುವರಿತು. ಓ, ದ್ಯಾಟ್ಸ್ ನೈಸ್. ಒಂದ್ಸಲ ನಂದು ಒಂದು ಚೆನ್ನಾಗಿರೋ ಪೇಂಟಿಂಗ್ ಮಾಡಿಕೊಡ್ತೀರಾ? ಶೋರ್ ಶಿವಾನಿ ಅವರೇ, ಅವತ್ತು ಮಾಡಿದ ಪೇಂಟಿಂಗು ಯಾಕೋ ಸರಿ ಹೋಗಲಿಲ್ಲ. ಒಂದು ಕೆಲಸ ಮಾಡಿ, ನಾಳೆ ಸಿಗ್ತೀರಾ? ಒಂದು ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ ಮಾಡ್ತೀನಿ. ಸರಿ, ನಾಳೆ ಸಿಗ್ತೇನೆ. ಎಲ್ಲಿ ತ್ರಿಶೂಲ್ ಇನ್ನೂ ಬರಲೇ ಇಲ್ವಲ್ಲ? ನೋಡಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನನಗೂ ನೆನಪೇ ಇಲ್ಲ. ಸರಿ, ನಾವ್ಯಾಕೆ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ? ಬನ್ನಿ, ಮನೆ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ. ತ್ರಿಶೂಲಿಗೆ ಗಾಡಿ ನಿಮ್ಮ ಮನೆ ಹತ್ರ ತರೋದಕ್ಕೆ ಹೇಳ್ತೀನಿ. ಬೇಡ, ಪರವಾಗಿಲ್ಲ, ಇಟ್ಸ್ ಫೈನ್. ಶಿವಾನಿ ಅವರೇ, ಕಾರಲ್ಲಿ ಕರ್ಕೊಂಡು ಹೋಗೋದು, ನಾನೇ ನಿಮ್ಮನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಲ್ಲ ತಾನೇ? ಬನ್ನಿ ಹೋಗೋಣ. ಇಲ್ಲ ತ್ರಿವಿಕ್ರಮ್, ನಾನು ಕ್ಯಾಬಲ್ಲಿ ಹೋಗ್ತೀನಿ. ನೋಡಿ, ನೀವು ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ದಮಯಂತಿ, ಗೋವಿಂದ. ಏನು ಬಾಬುಜಿ, ಏನು ಮ್ಯಾಟ್ರು? ಏನಿಲ್ಲ, ಅರ್ಜೆಂಟಾಗಿ ಒಂದು ಹುಡುಕಿ ತ್ರಿವಿಕ್ರಮ್ಗೆ ಮದುವೆ ಮಾಡಿ ಮುಗಿಸ್ಬೇಕು. ಅಲ್ಲ ರೀ, ಈಗ ತಾನೇ ಏನೆಲ್ಲ ಆಗೋಯ್ತು, ಸದ್ಯಕ್ಕೆ ಬೇಡ ಅಂತ ನೀವು ತಾನೇ ಹೇಳಿದ್ದು. ಹೇಳಿದ್ನಲ್ಲ ದಮಯಂತಿ, ನೋಡು, ಎಲ್ರಿಗೂ ಒಳ್ಳೆ ದಿನ ಬರುತ್ತೆ. ಇವನ್ ಜಾತಕದ ಪ್ರಕಾರ ಇವನಿಗೂ ಒಳ್ಳೆ ದಿನ ಅಂತೆ, ಗುರುಬಲ ಶುರು ಆಗಿದೆ. ನಾವೇನಾದರೂ ತಡ ಮಾಡಿದ್ರೆ ಮುಂದೆ ಅವನಿಗೆ ಮದುವೆ ಆಗೋದೇ ಕಷ್ಟ ಅಂತ ಗುರುಗಳು ಹೇಳಿದ್ದಾರೆ. ಹೌದಾ ರೀ? ಹೌದು. ಆದರೆ ಎಷ್ಟು ದಿನ, ಏನು ಕತೆ, ಹೇಗೆ? ಇನ್ನು 18 ದಿವಸದೊಳಗಡೆ ನಾವು ಹುಡುಗಿನ ಫೈನಲ್ ಮಾಡಿ ಅವನಿಗೆ ಮದುವೆ ಮಾಡಬೇಕು. ಅಯ್ಯೋ, ಅಷ್ಟು ಬೇಗನಾ ಬಾಬುಜಿ? ಅಲ್ಲ, ತುಂಬ ಆತರ ಆಯ್ತಲ್ವಾ? ನಮ್ಮನೆ ಲೆವೆಲ್ಗೆ ಅಷ್ಟು ಬೇಗ ಹುಡುಕಿ ಹೇಗೆ ಮದುವೆ ಮಾಡೋದು? ಅದು ನನಗೂ ಗೊತ್ತು, ಅದಕ್ಕೆ ನಿಮ್ಮೆಲ್ಲರನ್ನೂ ಕರೆದು ವಿಚಾರ ತಿಳಿಸ್ತಾ ಇದ್ದೀನಿ. ನೋಡಿ,
ನಿಮ್ಗೆ ಯಾರ್ಯಾರು ಪರಿಚಯಸ್ಥರಿದ್ದಾರೋ ಅವ್ರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತಾ ಇರಿ. ಮಾಡೋಣ ರೀ, ಆದರೆ ಯಾಕೋ ತುಂಬ ಅವಸರ ಆಯಿತು ಅಂತ ಅನಿಸ್ತಾ ಇದೆ. ಹೇಳಿದ್ದನ್ನೇ ಪದೇ ಪದೇ ಹೇಳ್ಬೇಡ. ನನ್ನ ನಿರ್ಧಾರ ಹೇಳಾಯ್ತಲ್ಲ, ನಿನ್ನ ಹುಡುಗಿ ಹುಡ್ಕೋದಷ್ಟೇ ಕೆಲಸ, ಬೇರೆ ದಾರಿನೇ ಇಲ್ಲ. ಸರಿ ನೋಡು, ಹೆಚ್ಚಿಗೆ ಸಮಯ ಇಲ್ಲ ಅನ್ನೋದು ನೆನಪಿರಲಿ. ಕಡಿಮೆ ಸಮಯದಲ್ಲಿ ಒಳ್ಳೆ ಹುಡುಗಿ ಸಿಗಬೇಕು. ನಮ್ಮ ಘನತೆ, ಗೌರವ, ಸಂಸ್ಕೃತಿ ಎಲ್ಲದನ್ನು ಕಾಪಾಡುವಂಥ ಹುಡುಗಿಯಾಗಿರ್ಬೇಕು. ನೆನಪಿರಲಿ. ನಂದೀಶ, ಮೇಡಮ್, ಏನು ಮೇಡಮ್ ನಿಮ್ಮ ಕತೆ? ಹಾಗೆ ಗಾಡಿ ಕೆಟ್ಟೋಗಿ ರೋಡಲ್ಲಿ ನಿಂತ್ಕೊಂಡು ಓಡಾಡ್ತಾ ಇದ್ರಲ್ಲ ನೀವು, ಅದೇ ಟೈಮಲ್ಲಿ ನಾವು ನಿಮ್ಮನ್ನು ನೋಡಿದ್ವಿ, ಸರಿ ಹೋಯ್ತು. ಇಲ್ಲಾಂದಿದ್ರೆ ಏನು ಮೇಡಮ್ ನಿಮ್ಮ ಗತಿ? ಹಾಂ, ನಿಮ್ಮಂಥವ್ರು ಆ ಥರ ರೋಡಲ್ಲಿ ಒದ್ದಾಡ್ತಾ ನಿಂತ್ಕೊಳ್ಳೋದು ಚೆನ್ನಾಗಿರತ್ತಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಾದ್ರೆ ನೀವೇನು ಮಾಡಬೇಕು? ಹಾಂ, ತ್ರಿಶೂಲ್ ಅಂತ ಒಬ್ಬನಿದ್ದಾನೆ, ಅವನನ್ನು ಜ್ಞಾಪಿಸ್ಕೋಬೇಕು. ತಕ್ಷಣ ಫೋನ್ ತೊಗೊಂಡು ಅವ್ನು ಕಾಲ್ ಮಾಡಬೇಕು. ನೀವು ಎಲ್ಲಿದ್ದೀರೋ ಅಲ್ಲಿಗೆ ಹಾಜರಾಗ್ತಾನೆ. ಏನೇ ಸಹಾಯ ಬೇಕಿದ್ರು ಮಾಡ್ತಾನೆ. ಲೈಫು ಇಷ್ಟೊಂದು ಸಿಂಪಲ್ ಆಗಿರುವಾಗ ಯಾಕ್ರಿ ಸುಮ್ಮನೆ ಕಷ್ಟಪಡ್ತೀರಾ ರೀ? ನೀವು ಇವತ್ತು ನನಗೆ ಒಂದೇ ಒಂದು ಕಾಲ್ ಮಾಡಿದ್ರು ನಾನು ಬರ್ತಾ ಇದ್ದೆ ಕಣ್ರಿ. ನಿಮಗೆ ಏನೇ ಸಹಾಯ ಬೇಕಿದ್ರು ಕೇಳ್ರಿ, ನಾನು ಟಕ್ಕಂತ ಬಂದು ಮಾಡಿಕೊಡ್ತೀನಿ. ಯಾಕೆ ಇಷ್ಟು ಮಾತಾಡ್ತಾ ಇದ್ದೀರಾ? ನಾನು ನಿಮಗೆ ಕಾಲ್ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಎಷ್ಟು ಅನಿವಾರ್ಯ ಇದ್ರೂ ಮಾಡಲ್ಲ. ಗೊತ್ತು 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 ನೀವು ಹಾಗೆಲ್ಲ ಮಾಡಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವೇ ಬೇರೆ, ನಿಮ್ಮ ಲೆವೆಲೇ ಬೇರೆ. ನೋಡಿ, ಈ ಲವ್ ಅನ್ನೋದು ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಹೇಳೋಕ್ಕೂ ಆಗ್ತಾ ಇಲ್ಲ, ಮಾತಾಡೋಕ್ಕೂ ಆಗ್ತಾ ಇಲ್ಲ. ಪರವಾಗಿಲ್ಲ, ಇದೇ ಪ್ರೀತಿಯ ಮೊದಲ ಮೆಟ್ಟಿಲು. ಎಸ್, ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ ಆಫ್ ಲವ್. ಏನು ಏನದು ಫಸ್ಟ್ ಸ್ಟೆಪ್ಪು? ಏನು ಹಾಗಾದ್ರೆ? ಪ್ರೇಮದ ಮೊದಲನೇ ಮೆಟ್ಟಿಲೆ ಕದನ. ವಾಹ್, ಪ್ರೇಮದ ಮೊದಲನೇ ಮೆಟ್ಟಿಲೆ ಕದನ. ಎರಡನೇ ಮೆಟ್ಟಿಲು ಮುಗ್ಧ ಗೆಳೆತನ, ಮುಗ್ಧ ಗೆಳೆತನ, ಮುಗ್ಧ ಗೆಳೆತನ. ಮೂರನೇ ಮೆಟ್ಟಿಲು ಮೆಲ್ಲಗೆ ಪ್ರೀತಿ, ಪ್ರೀತಿ, ಪ್ರೀತಿ. ಇದುವೇ ಪ್ರೇಮವ ಗೆಲ್ಲುವ ರೀತಿ, ರೀತಿ, ರೀತಿ. ವಾ ವಾ ವಾ, ತ್ರಿಶೂಲ್ ಸೂಪರ್ ಅಮ್ಮ, ಸಮಾನ್. ನೋಡಿ ಮೇಡಮ್, ಎಲ್ಲ ಲವ್ಗಳು ಸ್ಟಾರ್ಟ್ ಆಗೋದು ಫಸ್ಟು ಫೈಟಿಂಗಿಂದಾನೆ. ಆದರೆ ನಮ್ಮ ಕಥೆಲಿ ಏನಾಯ್ತು ಗೊತ್ತಾ? ನಾನು ನಿಮಗೆ ಫಸ್ಟಲ್ಲೇ ಬಂದು ನಾನು ನಿಮಗೆ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟೆ. ಹಾಗಾಗಿ ರಿವರ್ಸ್ ಗೇರಲ್ಲಿ ಬರೋ ಹಾಗಾಗಿದೆ. ಲಾಸ್ಟಿಂದ ಫಸ್ಟಿಗೆ ಬಂದು ಇವಾಗ ಮತ್ತೆ ಮೊದಲಿಂದ ಶುರು ಮಾಡ್ತಾ ಇದ್ದೀನಿ. ಇರಲಿ, ಪರವಾಗಿಲ್ಲ, ಇದೆಲ್ಲ ಇರೋದೇ ಅಲ್ವಾ. ನೋಡಿ, ನೀವು ನಮ್ಮ ದಾರಿಗೆ ಬಂದೇ ಬರ್ತೀರಾ, ಬರಲೇಬೇಕು. ಬೇರೆ ಇನ್ನೇನು ಹೋಗ್ತೀರಾ? ಬೇರೆ ಯಾವುದು ದಾರಿನೇ ಇಲ್ಲ. ನಿಧಾನವೇ ಪ್ರಧಾನ. ಹಾಗೆ ನಮ್ಮ ಪ್ರೀತಿ ಸ್ವಲ್ಪ ಜೋಪಾನ ಇತ್ತು. ನೋಡಿ, ಬರೋಣ, ಬಾಯ್. ರೀ ನೀಲಿ ಮೇಡಮ್, ನಮ್ಮ ಪ್ರೀತಿನ ಸ್ವಲ್ಪ ಜೋಪಾನ ನೋಡ್ಕೊಡ್ರಿ. ಓಕೆ, ಬರೋಣ. ಓಕೆ ಓಕೆ, ಬಾಯ್ ಬಾಯ್. ಶಿವಾನಿ, ನೀನು ಯಾಕೆ ಆ ತ್ರಿಶೂಲ್ ಹೇಳೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತೀಯಾ? ನಮ್ಗೆ ಹೇಗಿದ್ರು ಈಗ ತ್ರಿವಿಕ್ರಮೆ ಆದಿಶೇಷ ಅನ್ನೋ ವಿಷಯ ಗೊತ್ತಾಗಿದೆ. ಅಷ್ಟಾದ್ಮೇಲೂ ನಾವು ಯಾಕೆ ಆ ತ್ರಿಶೂಲ್ ರಗಳೆಗಳನ್ನೆಲ್ಲ ಸಹಿಸ್ಕೋಬೇಕು? ಅವನನ್ನು ನಾವು ದೂರ ಇಡಬೇಕು ಶಿವಾನಿ. ನನಗಿನ್ ಒಂದೇ ಒಂದು ಸುಳಿವು ಸಿಗಬೇಕು ನೀಲಿ. ತ್ರಿವಿಕ್ರಮೆ ಆದಿಶೇಷ ಅಂತ ಇನ್ನು ಪೂರ್ತಿಯಾಗಿ ನಿರ್ಧಾರ ಆಗಿಲ್ಲ. ಅದೊಂದು ಆಗ್ಬಿಡ್ಲಿ, ಆಮೇಲೆ ಖಂಡಿತವಾಗ್ಲೂ ಇವನ್ನ ನನ್ನ ಹತ್ರಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಅಷ್ಟು ಬುದ್ಧಿ ಅಂತೂ ನನಗಿದೆ. ಆದರೆ ತ್ರಿವಿಕ್ರಮೆ ಆದಿಶೇಷ ಅಂತ ನಾನು ಒಪ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು ನನ್ನ ಮನಸ್ಸು ಯಾಕೋ ಒಪ್ಕೋತಾ ಇಲ್ಲ. ಅದು ಒಂದು ಸತ್ಯ ಗೊತ್ತಾದರೆ ಆಮೇಲೆ ನನ್ನ ಆದಿಶೇಷನ ಮಧ್ಯೆ ಯಾರೂ ಬರೋದಕ್ಕೆ ಸಾಧ್ಯನೇ ಇಲ್ಲ.